ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸ್ಲಂ ಬೋರ್ಡ್ನಿಂದ ನಿರ್ಮಾಣವಾಗಿರುವಂಥ 42,345 ಮನೆಗಳ ಹಂಚಿಕೆ ಕಾರ್ಯಕ್ರಮ ನಿನ್ನೆ ಹುಬ್ಬಳ್ಳಿಯಲ್ಲಿ ಅದ್ದೂರಿಯಾಗಿ ನಡೆಯಿತು. ಹುಬ್ಬಳ್ಳಿ ಮಂಟೂರು ರಸ್ತೆಯಲ್ಲಿ ಕೂಡ 1,808 ಮನೆಗಳ ಒಂದು ನಿರ್ಮಾಣ ಮಾಡಿರುತ್ತದೆ. ಆದರೆ ನಿನ್ನೆ ಫಲಾನುಭವಿಗಳು ತಮಗೆ ಹಕ್ಕುಪತ್ರ ಸಿಗ್ತದೆ ಅಂತೇಳಿ ಕಾರ್ಯಕ್ರಮಕ್ಕೆ ಬಂದರು. ಆದರೆ ಬಂದಂಥ ಫಲಾನುಭವಿಗಳಿಗೆ ಇದೀಗ ನಿರಾಶೆ ಆಗಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ಇದೀಗ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೇನೆ. ಇದು ಹುಬ್ಬಳ್ಳಿ ನಗರದ ಮಂಟೂರು ರಸ್ತೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ 1,008 ಫ್ಲ್ಯಾಟ್ಗಳು G+3 ಮಾದರಿಯಲ್ಲಿ ಇವನ್ನೆಲ್ಲ ಫ್ಲ್ಯಾಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. 1,008 ಫಲಾನುಭವಿಗಳ ಆಯ್ಕೆ ಕೂಡ ಈಗಾಗಲೇ ಆಗಿರುವಂಥದ್ದು. ಆದರೆ ನಿನ್ನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಫಲಾನುಭವಿಗಳಿಗೆ ಇಲಾಖೆಯಿಂದ ಫೋನ್ ಮಾಡಿ ಕರೆ ಮಾಡಿದ್ರು, ಅಂದರೆ ಕರೆಸಿದ್ರು. ನಿಮಗೆ ಹಕ್ಕುಪತ್ರಗಳನ್ನು ನೀಡ್ತೇವೆ, ನೀವೆಲ್ಲರೂ ಕೂಡ ಬರಬೇಕು ಅಂತ ಹೇಳಿದರು. ಈ ಹಿನ್ನೆಲೆಯಲ್ಲಿ ನಿನ್ನೆ ಸಾಕಷ್ಟು ಫಲಾನುಭವಿಗಳು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ರು. ಆದರೆ ವೇದಿಕೆಯ ಮೇಲೆ ಸಾಂಕೇತಿಕವಾಗಿ 10 ಜನರಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ಬಿಟ್ರೆ ಬೇರೆಯವರಿಗೆ ಯಾರಿಗೂ ಕೂಡ ಹಕ್ಕುಪತ್ರಗಳನ್ನು ಕೊಡಲಿಲ್ಲ. ಹೀಗಾಗಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಇದೀಗ ಅಧಿಕಾರಿಗಳು ಹೇಳ್ತಾರೆ ಅಂತಂದರೆ 29ರಿಂದ ನಾವು ಹಕ್ಕುಪತ್ರಗಳನ್ನ ನೀಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಯಾಕಂತಂದರೆ ಪ್ರತಿಯೊಬ್ಬರಿಗೆ ಹಕ್ಕುಪತ್ರಗಳನ್ನು ನೀಡಬೇಕಾದ ಸಮಯದಲ್ಲಿ ಕೆಲ ಸಹಿಗಳನ್ನು ಪಡೆಯಬೇಕಾಗುತ್ತದೆ, ಇನ್ನೂ ಕೆಲವರದು ಭಾವಚಿತ್ರ ಕೆಲ ದಾಖಲಾತಿಗಳನ್ನು ಕೂಡ ಪಡೆಯಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸಮಾರಂಭದಲ್ಲಿ ಗೊಂದಲ ಮತ್ತು ಗದ್ದಲ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹಕ್ಕುಪತ್ರಗಳನ್ನು ನೀಡಿಲ್ಲ. ಹಕ್ಕುಪತ್ರ ಈಗಾಗಲೇ ರೆಡಿ ಇರುವಂಥದ್ದು. 29ರಿಂದ ಪ್ರತಿಯೊಬ್ಬರಿಗೆ ನಾವೇ ಫೋನ್ ಮಾಡಿ ಕರೆಸಿ ಅವರಿಗೆ ಹಕ್ಕುಪತ್ರಗಳನ್ನು ನೀಡ್ತೀವಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಹೀಗಾಗಿ ಮನೆಗಳ ಲೋಕಾರ್ಪಣೆಗೊಂಡರೂ ಕೂಡ ಇನ್ನೂ ಏನು ಫಲಾನುಭವಿಗಳಿದ್ದಾರೆ ಅವರು ಈ ಮನೆಗಳಲ್ಲಿ ಬಂದು ವಾಸ ಮಾಡಬೇಕಾದ್ರೆ ಇನ್ನೂ ಕೆಲ ದಿನ ಕಾಯಬೇಕಂತ ಒಂದು ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇನ್ನು ಮನೆಗಳನ್ನು ಕೂಡ ನೋಡ್ಬೋದಾಗಿದೆ. ಪ್ರತಿಯೊಂದು ಕೂಡ ಸಾಕಷ್ಟು, ಅಂದರೆ ಒಟ್ಟು ಒಂದೊಂದು ಬ್ಲಾಕ್ನಲ್ಲಿ 12 ಮನೆಗಳಿರುವಂಥದ್ದು. ಪ್ರತಿಯೊಂದು ಮನೆಯೂ ಕೂಡ ಪ್ರತ್ಯೇಕವಾದಂಥ ಒಂದು ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಸೇರಿದಂತೆ ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. 7,20,000 ರೂಪಾಯಿ ಖರ್ಚನ್ನು ಮಾಡಿ ಪ್ರತಿಯೊಂದು ಮನೆಗಳನ್ನು, ಅಂದರೆ ಒಂದೊಂದು ಮನೆಗಳನ್ನು ನಿರ್ಮಾಣ ಮಾಡಿರುವಂಥದ್ದು. ಇದು ಫ್ಲ್ಯಾಟ್ ಮಾದರಿಯ ಮನೆಗಳಾಗಿರುವಂಥದ್ದು. ಸಾಕಷ್ಟು ಅಂತಂದರೆ ಫಲಾನುಭವಿಗಳ ಸಂತಸ ಹೆಚ್ಚಾಗಿತ್ತು. ನಿನ್ನೆ ಲೋಕಾರ್ಪಣೆಗೊಂಡ ತಕ್ಷಣ ನಮಗೆ ಹಕ್ಕುಪತ್ರ ಸಿಗುತ್ತದೆ ಅನ್ನೋಂಥದ್ದು ವಿಶ್ವಾಸದಲ್ಲಿ ಫಲಾನುಭವಿಗಳಿದ್ದರು. ಆದರೆ ಇನ್ನೂ ಕೂಡ ಅವರಿಗೆ ಹಕ್ಕುಪತ್ರ ಕೈ ಸೇರಬೇಕಾದ್ರೆ ಇನ್ನೂ ಒಂದು ವಾರ ಅಥವಾ 15 ದಿನಗಳ ಕಾಲ ಅವರು ಕಾಯಬೇಕಾದ ಸ್ಥಿತಿ ಇದೆ. ಜೊತೆಗೆ ಇಲ್ಲಿ ಬಂದು ವಾಸ ಮಾಡಬೇಕಂದ್ರೆ ಇನ್ನೂ ಒಂದು ತಿಂಗಳಕ್ಕೂ ಹೆಚ್ಚು ಸಮಯ ಅವರು ಕಾಯಬೇಕಾದ ಸ್ಥಿತಿ ಇರುವಂಥದ್ದು. ಕ್ಯಾಮ್ರಾಮನ್ ಅಕ್ಷಯ್ ಜೊತೆ ಸಂಜಯ್, TV9 ಹುಬ್ಬಳ್ಳಿ.